ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಫೈನಲಿ ನಾವು ಬರ್ತ್ಡೇ ವ್ಲಾಗ್ ಇದು. ಇವಾಗ ನಾನು ಮೇಕಪ್ಗೆ ಅಂತ ಕೂತಿದ್ದೇನೆ. ನಮ್ಮದು ಫಂಕ್ಷನ್ ಅಂದರೆ ಈವ್ನಿಂಗ್ ನಾವು ಮಾಡಿರುವಂಥದ್ದು. ಪಾಪು ಇದು ಬರ್ಡೇ ಇದ್ದದ್ದು ಫೆಬ್ರವರಿ 7th, ಬಟ್ ನಾವು ಸೆಲೆಬ್ರೇಷನ್ ಮಾಡಿರುವಂಥದ್ದು ಫೆಬ್ರವರಿ 8ಗೆ, ಸ್ಯಾಟರ್ಡೆ ಅಂದರೆ ಸಂಜೆ ಮಾಡಿದರೆ ಸ್ವಲ್ಪ ಮರುದಿವಸ ಸಂಡೇ ಇರುತ್ತೆ ಅಂತ, ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ಮೇಕಪ್ ಒಂದು ಅಂದರೆ 5 o'clock ಆ ಥರ ನಾವು ಫೋಟೋಶೂಟಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ 2:30 ಆ ಥರ ಮೇಕಪ್ ಸ್ಟಾರ್ಟ್ ಮಾಡುವಂತ ಹೇಳಿದ್ಲು. ಇವಳು ಗೊತ್ತಿರ್ಬೋದು, ನನ್ನ ಫ್ರೆಂಡ್. ನಂದು ಸೀಮಂತದ ವ್ಲಾಗಲ್ಲೂ ನೋಡಿರ್ಬೋದು. ಅದರ ಜೊತೆಗೆ ಫೋಟೋಶೂಟ್ ಮಾಡಿದ್ವಿ ನಾವು ಆ್ಯನಿವರ್ಸರಿ ಲೆಕ್ಕದಲ್ಲಿ. ಸೊ ಆ ವಿಡಿಯೋದಲ್ಲಿ ಕೂಡ ನನಗೆ ಇವಳೆ ಮೇಕಪ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು. ಇಲ್ಲಿ ಪಾಪು ಫ್ಯಾನ್ ಎಲ್ಲ ಮಾಡಿಸಿ ಎಲ್ಲ ಹಾಕಿ ಬಿಟ್ಟಿದ್ವಿ. ಮತ್ತೆ ಸ್ವಲ್ಪ ಹೊರಡುವ ಮುಂಚೆ ಡ್ರೆಸ್ಸಸ್ ಹಾಕುವ ಅಂತ. ನಾನು ಯಾವ ಥರ ಮೇಕಪ್ ಲುಕ್ ಬೇಕು ಅಂತ ಹೇಳಿದ್ನೆ ಅದೇ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು. ನಾನು ಫಸ್ಟಿಗೆ ನಿಮಗೆ ಲೆಹೆಂಗಾ ಎಲ್ಲ ತೋರಿಸಿದ್ದೆ. ಸೊ ಬಟ್ ಫೈನಲಿ ನಾನು ಸಾರಿನೇ ಉಡುವ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ಲೆಹೆಂಗಾ ಎಲ್ಲ ತುಂಬ ಗ್ರ್ಯಾಂಡ್ ಕೂಡ ಆಗುತ್ತೆ, ಮತ್ತು ಪಾಪುನ ಇಟ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಅಂತ ನಾವು ಈ ಥರ ಕಲರ್ ನಮಗೆ ಮೊದಲಿಂದ ಕೂಡ ನಾವು ಚೂಸ್ ಮಾಡಿದ್ವಿ. ಫೈನಲಿ ಲ್ಯಾವೆಂಡರ್ ಕಲರಲ್ಲಿ ನಾನು ಸಾರಿ ಪರ್ಚೇಸ್ ಮಾಡಿದ್ವಿ. ನಾವಿವಾಗ ಮನೆಯಿಂದ ಹೊರಟ್ವಿ. ಬಿಟ್ಟೆ ಅಂತೂ ಫುಲ್ ಜಿಗ್ಗಾಗಿ ರೆಡಿ ಆಗಿದ್ದಾಳೆ. ಪಾಪು ಕೂಡ ಫುಲ್, ಇಬ್ರು ಕೂಡ. ನಾನು ಕೂಡ ಸೇಮ್ ಮ್ಯಾಚ್ ಮಾಡಬೇಕು ಅಂತ ಎನಿಸಿದ್ದದು, ನನಗೆ ಮ್ಯಾಚಿಂಗ್ಗೆ ಸಿಗಲಿಲ್ಲ ಕರೆಕ್ಟಾಗಿ. ಹಾಗೆ ನಾವು ಕಾಂಟ್ರಾಸ್ಟ್ ಸ್ವಲ್ಪ ಚೇಂಜಸ್ ಇರಲಿ ಅಂತ ಒಪೋಸಿಟ್ ಕಲರ್ ತಗೊಂಡ್ವಿ. ಇದು ಕೂಡ ನಂದು ಡ್ರೆಸ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು, ಒಳ್ಳೆ ಕಾಣ್ತಿತ್ತು, ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಹಾಗಾಗಿ ನಾವು ಹೋಗುವಾಗ ಸ್ವಲ್ಪ ಆಚೆ ಆಯಿತು ಅಲ್ಲಿ ಟ್ರಾಫಿಕ್ಕಿಂದ. ಮತ್ತು ಲೈಟ್ಸ್ ಎಲ್ಲ ಹೋದರೆ ಫೋಟೋಶೂಟ್ ಅಷ್ಟು ಚೆನ್ನಾಗಿ ಬರಲ್ಲ. ಪಾಪು ಈಗ ಮಲಗಿದ್ದಾಳೆ. ಅವಳು ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಆಡ್ತಾ ಇದ್ಲು, ಈಗ ಮಲಗಿದ್ದಾಳೆ ಈಗ. ಹಾಗಾಗಿ ಫೋಟೋಶೂಟ್ಗೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಅರ್ಧ ನಿದ್ರೆಯಲ್ಲಿ ಎದ್ದರೆ ಅವಳು ಮೂಡಲ್ಲಿ ಇರುವುದಿಲ್ಲ, ಗೊತ್ತಿರ್ಬೋದು ಎಲ್ರಿಗೂ. ಮಕ್ಕಳೆಲ್ಲ ಅರ್ಧ ನಿದ್ದೆಯಿಂದ ಮಲಗಿದರೆ ಅಳ್ತಾ ಇರ್ತಾರೆ. ಇವರೆಲ್ಲ ಪಾಪ ತುಂಬ ಅವಳನ್ನು ಅಂದರೆ ಸ್ವಲ್ಪ ನಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಆದರೆ ಅವಳು ಕೇಳ್ತಾ ಇರಲಿಲ್ಲ. ತುಂಬ ಹೊತ್ತು ಹಾಗೆಯೇ ವೇಸ್ಟ್ ಆಯಿತು ಸ್ವಲ್ಪ. ನಂತರ ಅವಳು ನಾರ್ಮಲ್ ಕಂಡೀಷನ್ಗೆ ಬಂದಳು. ಅದರ ನಂತರ ನಾವು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಿಮಗೆ ಫೋಟೋಸ್ ಆಲ್ರೆಡಿ ನೀವು ಇದರಲ್ಲಿ ಇಲ್ಲ, ನಾವು ನೆಕ್ಸ್ಟ್ ಫೋಟೋಸ್ ಅಪ್ಲೋಡ್ ಮಾಡ್ತೇವೆ. ಆದರೆ ಇದರಲ್ಲಿ ಕೂಡ ಲಾಸ್ಟ್ 2 ಫೋಟೋಸ್ ಅಪ್ಲೋಡ್ ಮಾಡ್ತೇವೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಯಿತು ನಮಗೆ. ಯಾಕಂದರೆ ನಮ್ಮದು ಮ್ಯಾರೇಜ್ ಇವೆಂಟಿಗೆ ಕೂಡ ಇವ್ರದ್ದೇ ಫೋಟೋಗ್ರಾಫಿ DOP ಅರುಣಣ್ಣ ಅಂತ. ಇವರು ಮೂಲತಃ ಪುತ್ತೂರಿನವರು. ಅಮ್ಮ ಅಲ್ಲೇ ಅಮ್ಮ ಅಮ್ಮ ಅಲ್ಲೇ ಮುಲ್ದಿಲ್ಲ ಅಮ್ಮ 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 ಅಮ್ಮ. ಹಾಂ, ಈಗ ಹಾಲ್ ಹತ್ರ ಬಂದ್ವಿ. ಆಲ್ರೆಡಿ ಪ್ರಿಪರೇಷನ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ನಾವು ಹಾಲ್ ಇದ್ದು ಹೊರಗಡೆನೆ ಅಲ್ಲಿ ಫೋಟೋಶೂಟ್ ಇದ್ದದ್ದು. ಕದ್ರಿ ಪಾರ್ಕ್ ಬ್ಯಾಕ್ ಸೈಡ್ ಈ ಹಾಲ್ ಇರುವಂಥದ್ದು, ಲಯನ್ ಅಶೋಕ ಸೇವಾ ಭವನ ಅಂತ. ಬರ್ಡೇ ಫಂಕ್ಷನ್ಗೆಲ್ಲ ತುಂಬ ಒಂದು ಅನುಕೂಲವಾದಂಥ ಒಂದು ಹಾಲ್. ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಒಂದು 150-180 ಜನ ತನಕ ಅದರಲ್ಲಿ ಕವರ್ ಮಾಡ್ಬೋದು. ನೋಡಿ, ಪಾಪುದು ಫಸ್ಟ್ ಮಂತಿಂದ 12 ಮಂತ್ವರೆಗೆ ಫೋಟೋಶೂಟು ನಾವು ಕೆಲವು ಕಲೆಕ್ಷನ್ ಮಾಡಿದ್ವಿ. ಮತ್ತು ಮೊನ್ನೆ ಫೋಟೋಶೂಟ್ ಇದು ಕೂಡ ಹಾಕಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಿರ್ಬೋದು. ಶ್ರೀನಿಧಿ ಡೆಕೋರ್ಸ್ ಅಂತ. ನಾವು ಡಿಸ್ಕ್ರಿಪ್ಷನಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಕಾಂಟ್ಯಾಕ್ಟ್ಸ್ ನಾವು ಹಾಕಿರ್ತೇವೆ. ನಮ್ಮದು ಮ್ಯಾರೇಜ್ ಫಂಕ್ಷನ್ಗೆ, ನಮ್ಮದು ವೈಫಿದು ಸೀಮಂತಕ್ಕೆ ಎಲ್ಲದಕ್ಕೂ ಅವರೇ ಡೆಕೋರೇಷನ್ ಮಾಡಿರುವಂಥದ್ದು. ಅದೇ ರೀತಿ ನಮ್ಮ ಯೂತ್ ಮೆಲೋಡಿಸ್ ಕುಡ್ಲ ಟೀಮಿದ್ದು ಶರಣ್ಯಕಾರ ಅಂತ ನಮ್ಮ ಸಿಂಗರ್, ಅವ್ರದ್ದು ಭಕ್ತಿಗೀತೆಗೆ ಸ್ಟಾರ್ಟ್ ಆಗಿದೆ. ಅವ್ರದ್ದು ನಮ್ಮ ಟೀಮಿದ್ದು ಆರ್ಕೆಸ್ಟ್ರಾ ಕೂಡ ಇತ್ತು. ಲೈಟಾಗಿ, ತುಂಬ ಜಾಸ್ತಿ ನಾವು ಅದಕ್ಕೆ ಇದು ಕೊಟ್ಟಿರಲಿಲ್ಲ, ಲೈಟಾಗಿ. ಅಂದರೆ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ. ಮತ್ತು ಗೇಮ್ಸ್ ಎಲ್ಲ ಇತ್ತು. ನಮ್ಮ
ಸೆಲೆಬ್ರಿಟಿ ಗೆಸ್ಟ್ ಒಬ್ಬೊಬ್ಬರು ಬರ್ತಿದ್ದಾರೆ. ಶೋಭರಾಜ್ ಪಾವ್ ಶೋಭಿಯನ್ನ ನೋಡಿರ್ಬೋದು, ನಮ್ಮ ಜೊತೆ ರಾಜರಾಣಿಯಲ್ಲಿ ಕೂಡ ಇದ್ರು. ತುಂಬಾ ಒಂದು ಅದ್ಭುತವಾದ ಕಲಾವಿದರು. ಪ್ರೀತಿ ಅಭಿಮಾನದಿ ಲೇಸಿಗೆ ಬೈದಾರೆ ಮೌಕಿಡಿದುಕೊಂಡೊಂದಲ್ಲ ಶೋಭನ್ನ ಹಾರ್ಟ್ಲಿ ವೆಲ್ಕಮ್ ಇರೆಗೆ ಲಾಸ್ಟ್ ಒಂಚೂರು ನಾನು ಇರಡ ಪಾತಿರ್ಪಾವೆ ಇತ್ತದಾದೊಂದಿಗೆ ನಮಗೆ ಸಂಗೀತ ಮಾತ್ರ ನಂಚಾದ ನಮ್ಮ ಕಲಾವಿದ ಕೊಂಚ ಜೋರ ನಂಚಿನ ಕೈಶಪಾಳದ ಸ್ವರ ಬರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮ ನಮ್ಮ ಮನಗಿರೋದ ಒಟ್ಟಿಗೆ ಎಲ್ಲ ದಿನ ಇಲ್ಲಿ 150 ಜನಕ್ಕೆ ಮುಲ್ಪ ಗುಂದಿಪ್ಪ ಎಲ್ಲ ದಿನ 2 ಲಕ್ಷ 3 ಲಕ್ಷ 4 ಲಕ್ಷ ಜನಕ್ಕೆ ಎದುರು ಬರ್ತದೆ ಉಂಟದು ಒಂದು 2 ಪಾತ್ರ ಪಾತಿರಿಯರು ಬಂದಾಂಡ ಒಂದು 2 ಪದ ಪಂಡರು ಬಂದಾಂಡ ಒಂದು 2 ಪದ್ಯ ಪಾಡಿಯರು ಬಂದಾಂಡ ಅಲ್ಲಿಗೆ ಎತ್ತೇವಲ್ಲ ಪದವಿ ದಿಕ್ಕಿಪಡೆ ನಮಗೆ ಖುಷಿ ಆಪನ ಸ್ಟೇಜ್ ಅಲ್ಲಿ ಬರ್ತದೆ ಅದನ್ನು ಒಂದು ನೋಡ್ತಾರೆ. ಇವರು ಮನೋಜ್ ವಾಮಂಜೂರ್ ಅಂತ ನಮ್ಮ ಯೂತ್ ಮೆಲೋಡಿಸ್ ಕೂಡ್ಲದ್ದು ಇವರು ಒನ್ ಆಫ್ ದಿ ಹೋಸ್ಟ್. ಇವರು ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಕಾರ್ಯಕ್ರಮವನ್ನೆಲ್ಲ. ಹಾಗಾಗಿ ಮಕ್ಕಳಿಗೆ ಗೇಮ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಹಾಗಾಗಿ ಇವರು ಈಗ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಗಡಿಬಿಡಿಯಲ್ಲಿದ್ದೆ, ಫುಲ್ ನರ್ವಸ್ ಆಗಿದೆ. ಫಸ್ಟ್ ಟೈಮ್ ಇಷ್ಟು ನರ್ವಸ್ ಆದದ್ದು. ಯಾಕೆಂದರೆ ಯಾವುದಾದ್ರೂ ಕೆಲವು ಚಿಕ್ಕ ಚಿಕ್ಕ ಅರೇಂಜ್ಮೆಂಟ್ಸ್ ಕೆಲವು ಮಿಸ್ ಆಗಿರ್ತದೆ. ಒಂದು ಫಂಕ್ಷನ್ ಮಾಡಬೇಕಿದ್ರೆ ಗೊತ್ತಿರ್ಬೋದು ಎಲ್ರಿಗೂ. ಈಗ ಪಾಪುದು ಎಂಟ್ರಿ ಆಗ್ತದೆ, ಅದಕ್ಕೆ ಒಂದು ನಾವು ಕಾರಲ್ಲಿ ಅಂದರೆ ಜೀಪಲ್ಲಿ ಕುತ್ಕೊಡಿಸಿ ಅವಳನ್ನು ಎಂಟ್ರಿ ಮಾಡುವಂಥ ಪ್ಲ್ಯಾನ್ ಮಾಡಿದ್ವಿ. ಪಾಪು ಅಂದರೆ ಸ್ವಲ್ಪ ಹೊತ್ತು ಜೀಪಿಂದ ಮುಂದೆ ಬಂದಳು ಜೀಪಲ್ಲಿ ಕುತ್ಕೊಂಡು. ಮತ್ತು ಅವಳಿಗೆ ಅಲ್ಲಿ ಈ ಪೇಪರ್ ಬ್ಲಾಸ್ಟ್ ಎಲ್ಲ ನೋಡುವಾಗ ಸ್ವಲ್ಪ ಹೆದರಿಕೆ ಇತ್ತು. ಮತ್ತು ಜನ ಕೂಡ ತುಂಬ ರಶ್ ಇದ್ರಲ್ಲ, ಹಾಗಾಗಿ ಮತ್ತೆ ಅವಳು ಕುತ್ಕೊಳ್ಳಿಕ್ಕೆ ಕೇಳಲಿಲ್ಲ. ನನ್ನ ಜೊತೆ ನನ್ನ ಆತ್ಮೀಯ ಮಿತ್ರ ರಕ್ಷಣ್ ಮಾಡೋರು, ಅದೇ ರೀತಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದ್ದದ್ರಿಂದ ಸ್ವಲ್ಪ ಅರೇಂಜ್ಮೆಂಟಿಗೆ ಸ್ವಲ್ಪ ಸುಲಭ ಆಯಿತು. ಪ್ರಜ್ವಲ್ ಮಾಡೋರು ಇವರು ಕಾರನ್ನು ಆಪ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಬಂತು. ಜನಗಳಿಗೆ ಕೂಡ ಎಲ್ಲ ತುಂಬ ಖುಷಿ ಆಯಿತು. ಬಂತ ಜನಗಳೆಲ್ಲ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದರು. ಯಾಕೆಂದರೆ ಗೇಮ್ಸ್ ಮತ್ತು ನಮ್ಮದು ಡ್ಯಾನ್ಸ್ ಕೂಡ ಇತ್ತು, ಅದು ನಿಮಗೆ ಮುಂದೆ ನೋಡಲಿಕ್ಕೆ ಸಿಗ್ತದೆ. ನಂದು ಮತ್ತು ನನ್ನ ಆತ್ಮೀಯ ಮಿತ್ರ ರಕ್ಷಣ್ ಮಾಡೋರಿದ್ದು ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಟೆಡಿ ಬೇರ್ ಮತ್ತು ಮಿಕ್ಕಿ ಮೌಸ್ ಅವರು ಕೂಡ ಸ್ಟಾರ್ಟಿಂಗಿಂದ ಕೊನೆವರೆಗೂ ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು. ಅವರದ್ದು ಕೂಡ ನಾನು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅದೇ ರೀತಿ ನಮ್ಮ ತುಳುನಾಡ ಸಂಸ್ಕೃತಿ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚೆ ಒಳ್ಳೆ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ. ಬರ್ತ್ಡೇ ಫಂಕ್ಷನ್ಗೆಲ್ಲ ಆಲ್ಮೋಸ್ಟು ನಾವು ಕ್ಯಾಂಡಲನ್ನು ಆರಿಸುವ ಮುಖಾಂತರ ಮಾಡ್ತೇವೆ, ಅಂದರೆ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡೋದಾದರೆ. ಆದರೆ ನಾವು ದೀಪ ಪ್ರಜ್ವಲನೆ ಮಾಡಿದರೆ ಒಂದು ತುಂಬ ಒಳ್ಳೆಯ ವಿಚಾರ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಮಕ್ಕಳಿಗೆ ಕೂಡ ಅದರಲ್ಲಿ ಒಂದು ತುಂಬ ಒಳ್ಳೆಯ ವಿಷಯ ಇದೆ. ಅದರಿಂದ ಅವರ ಬದುಕು ಇನ್ನೂ ಪ್ರಜ್ವಲವಾಗಿ ಆಗಲಿ, ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಅದರದೊಂದು ಸಂಕೇತ. ಹಾಗಾಗಿ ನಾವು ದೀಪ ಪ್ರಜ್ವಲನವನ್ನು ಮನೆಯ ಹಿರಿಯರು ಅಂದರೆ ಅವರ ಪಾಪುದು ಅಜ್ಜ ಅಜ್ಜಿ, ನನ್ನ ಅಪ್ಪ ಅಮ್ಮ ಮತ್ತು ಬಿಟ್ಟೆ ಅಪ್ಪ ಅಮ್ಮ ಎಲ್ಲರೂ ಸೇರಿ ನಾವು ದೀಪ ಪ್ರಜ್ವಲನೆ ಮಾಡಿದ್ವಿ. ಅದರ ನಂತರ ನಾವು ಕೇಕ್ ಕಟ್ಟಿಂಗ್ ಸೆರೆಮನಿ ಸ್ಟಾರ್ಟ್ ಮಾಡುವ ಅಂತ. ನಮಗೆ ಗಡಿಬಿಡಿಯಲ್ಲಿ ವ್ಲಾಗ್ ತುಂಬ ತೆಗಿಲಿಕ್ಕೆ ಕೂಡ ಆಗಿರಲಿಲ್ಲ, ಯಾಕೆಂದರೆ ಇನ್ನೂ ವೀಡಿಯೋಸ್ ಬೇಕಿತ್ತು. ಆದರೆ ಆದಷ್ಟು ನಾವು ಕವರ್ ಮಾಡಿದ್ದೇವೆ. ತುಂಬ ಕಷ್ಟ ಆಯಿತು, ಯಾಕೆಂದರೆ ಆಚೆ ಓಡಾಟನೇ ಜಾಸ್ತಿ ಇತ್ತು, ಅರೇಂಜ್ಮೆಂಟ್ಸ್ ಎಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಪಾಪು ತಲೆಗೆ ಒಂದು ಕ್ವೀನ್ ಇದ್ದೊಂದು ಚಿಕ್ಕದೊಂದು ಏರ್ ಬ್ಯಾಂಡ್ ಇಟ್ಟಿದ್ಲು. ಅವಳು ಪಾಪ ಅವಳಿಗೆ ಇರಿಟೇಷನ್ ಆಗ್ತಿತ್ತು, ಪದೇ ಪದೇ ತೆಗಿತಿದ್ಲು. ಅದನ್ನು ಸರಿ ಮಾಡೋದ್ರಲ್ಲೇ ಟೈಮ್ ಹೋಗ್ತಿತ್ತು. ಟ್ರೈ ಮಾಡಲೇ 3 2 1 ಅಂತ ಜೋರ್ಸ್ ಬರ ಬರೋಲ್ಲ ಯಾರು 3 2 1 ಅಂತ ಬರಲ್ಲ ರೆಡಿ ಒಂಚೂರು ಜೋರ್ಸ್ ಬರಕ್ಕೆ ಬರೋ ರೆಡಿ ಬಿಕ್ಕೆ ರೆಡಿ ರೆಡಿ 1 2 3 and go ಒಪ್ಪಡೆ ಎನ್ನ ಮೊಬೈಲ್ ಒಂದು ಬನ್ನೆ ಲೈವ್ ಒಂದು. ಇನ್ನೊಂದೇನೆಂದರೆ ನಾವು ಆಲ್ಮೋಸ್ಟ್ ಎಲ್ಲ ಬರ್ಡೇಸ್ಗಳಲ್ಲಿ ನಾವು ಹ್ಯಾಪಿ ಬರ್ಡೇ ಸಾಂಗ್ ಕೇಳ್ತಾ ಇರ್ತೇವೆ. ಇದು ಸಂಸ್ಕೃತದೊಂದು ಹಾಡು ಇದೆ, ಅದನ್ನು ನಾನೇ ರೆಕಾರ್ಡ್ ಮಾಡಿದ್ದೆ. Shantanu
ವೆರಿ ಸ್ಪೆಷಲ್ ಆದ ನಮ್ಮೇಲೆ ಮಗಳಿಗೋಸ್ಕರ ಈ ಪದ ಈ ಹಾಡು ಕೂಡ ಅಷ್ಟೇ ತುಂಬ ಅರ್ಥಗರ್ಭಿತವಾದಂಥ ಹಾಡು ಸಂಸ್ಕೃತದ್ದು. ಹಾಗಾಗಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ನಮ್ಮ ಸಂಸ್ಕೃತಿಯನ್ನು ನಾವೇ ಬೆಳೆಸ್ಕೊಂಡು ಹೋದರೆ ತುಂಬ ಒಳ್ಳೆಯ ವಿಚಾರ ಅಂತ ಈ ಥರ ನಾವು ಪ್ಲ್ಯಾನ್ ಮಾಡಿದ್ವಿ. ಮತ್ತು ಎಲ್ಲ ಮಕ್ಕಳಿಗೆ ನಾವು ಕೇಕನ್ನು ಹಂಚಿದ ನಂತರ ನಮ್ಮದು ಪರ್ಫಾಮೆನ್ಸ್ ಇತ್ತು, ನೀವು ನೋಡ್ತಿರ್ಬೋದು. ನಾನು ನನಗೆ ಜಾಸ್ತಿ ಡ್ಯಾನ್ಸ್ ಬರಲ್ಲ. ನಾವು ಮುಂಚಿನ ದಿವಸ ಟೈಮಿಗೆ ಯಾವತ್ತಿಂದಲೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಫುಲ್ ಆಚೆ ಓಡಾಟದಲ್ಲಿ ಬ್ಯುಸಿ ಇದ್ದದ್ರಿಂದ ಟೈಮೇ ಸಿಕ್ಕಿರಲಿಲ್ಲ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಹಾಗಾಗಿ ಲಾಸ್ಟಿಗೆ ಮುಂಚಿನ ದಿವಸ ನಾವು ಪ್ರಾಕ್ಟೀಸ್ ಮಾಡಿದ್ದು ಚಿಕ್ಕ ಡ್ಯಾನ್ಸ್. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದೆ, ತುಂಬ ದೊಡ್ಡ 5 ಮಿನಿಟ್ಸ್ದೆಲ್ಲ ಬೇಡ, 1.5 ನಿಮಿಷದ್ದು ಸಾಕು ಅಂತ. ನೋಡ್ತಿರ್ಬೋದು ನೀವು. ನಂದು ಸ್ಟೆಪ್ಸ್ ಜಾಸ್ತಿ ಅವನಷ್ಟು ಕ್ಲಾರಿಟಿ ಬರಲ್ಲ, ಯಾಕಂದರೆ ಅವನು ಆಲ್ರೆಡಿ ಡ್ಯಾನ್ಸರೇ, ಒಳ್ಳೆ ಡ್ಯಾನ್ಸರ್ ಅವನು. ನಾನು ಒಂದು ತಕ್ಕ ಮಟ್ಟಿಗೆ ಮಾಡ್ತೇನೆ. ಆದರೂ ಗಮ್ಮತ್ತಿತ್ತು, ಫನ್ನಿಯಾಗಿತ್ತು. ಎಲ್ಲ ಜನಗಳೆಲ್ಲ ತುಂಬ ಎಂಜಾಯ್ ಮಾಡಿದರು, ತುಂಬ ಖುಷಿಪಟ್ಟರು. ಒಂದು ಸರ್ಪ್ರೈಸ್ ಪರ್ಫಾಮೆನ್ಸ್ ಅಂತ ಹೇಳ್ಬೋದು. ಮನೆಯವರಿಗೆಲ್ಲ ತುಂಬ ಖುಷಿಯಾಯಿತು. ಬಿಟ್ಟೆ ಕೂಡ ತುಂಬ ಖುಷಿಪಟ್ಟಳು, ಯಾಕಂದರೆ ನಾನು ಈ ಥರ ಡ್ಯಾನ್ಸ್ ಮಾಡ್ತೇನೆ ಅಂತ ಅವಳಿಗೆ ಜಾಸ್ತಿ ಗೊತ್ತಿರಲಿಲ್ಲ. ಹಾಗಾಗಿ ಅವಳಿಗೆ ಕೂಡ ತುಂಬ ಖುಷಿಯಾಯಿತು. ಇದರದ್ದು ಸಾಂಗ್ ಹಾಕುವಾಗಿಲ್ಲ, ಕಾಪಿರೈಟ್ಸ್ ಬರ್ತದೆ, ಅದೊಂದು ಸಮಸ್ಯೆ. ಇಲ್ಲಾದರೆ ಖಂಡಿತ ಸಾಂಗ್ ಹಾಕ್ಬೋದಿತ್ತು. ಅದು ಪ್ಲೇನಾಗಿ ನೋಡಲಿಕ್ಕೆ ಸಹ ನಿಮಗೆ ಅಷ್ಟು ಮಜಾ ಅಂತ ಅನಿಸಲ್ಲ. ಸಾಂಗ್ ಸ್ವಲ್ಪ ಫನ್ನಿಯಾಗಿತ್ತು, ತುಂಬ ಒಳ್ಳೆ ರೀತಿಯಲ್ಲಿತ್ತು. ನಾವು ಆದರೆ ಶಾರ್ಟ್ಸಲ್ಲಿ ಹಾಕಿರ್ತೇವೆ, ನೋಡ್ಬೋದು ನೀವು. ಮತ್ತು ನಂದು ಈ ಡ್ರೆಸ್ ನಮ್ಮ ಮಂಗಳೂರಲ್ಲಿ ಸಿಟಿ ಮೋಡ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ರೆಂಟೆಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಹಾಗಾಗಿ ನಾನು ಹೆಚ್ಚಾಗಿ ಪ್ರೋಗ್ರಾಮ್ಸ್ಗೆ ಕೂಡ ಅಲ್ಲಿಂದಲೇ ನಾನು ತಗೊಂಡೋಗೋದು. ಕೆಲವು ಪರ್ಚೇಸ್ ಮಾಡ್ತೇವೆ, ಕೆಲವು ಅಂದರೆ ಒನ್ ಟೈಮ್ ಯೂಸ್ ಇರುವಾಗ ಈ ಥರ ರೆಂಟೆಡ್ ತಗೊಂಡು ಬರೋದು. ಅದೇ ರೀತಿ ಪೇಪರ್ ಬ್ಲಾಸ್ಟ್ ಮತ್ತು ಕೋಲ್ಡ್ ಫೈರ್ ಇದೆಲ್ಲ ನಮ್ಮ ಇನ್ನೊಬ್ಬರು ಆತ್ಮೀಯರು, ಸುಹಾನ್ ಬ್ರೋ ಅಂತ, ಸ್ವಿಂಗರ್ಸ್ ಡ್ಯಾನ್ಸ್ ಗ್ರೂಪ್ ಇದ್ದು ಕೊರಿಯೋಗ್ರಾಫರ್ ಅವರು ಮತ್ತು ಸಚಿನ್ ಅವ್ರದ್ದು ಬ್ರದರ್, ಅವ್ರದ್ದು ಕೂಡ ಕಾಂಟ್ಯಾಕ್ಟ್ಸ್ ಹಾಕಿರ್ತೇನೆ ನಾನು. ಅದೇ ನಮ್ದಂದರೆ ನಾವು ಇನ್ವಿಟೇಷನಲ್ಲಿ 6 o'clock ಅಂತ ಹಾಕಿದ್ವಿ. ಸುಮ್ಮನೆ ಹಾಕಿದ್ದದು, ಯಾಕಂದರೆ ಜನಗಳೊಂದು 7 ಗಂಟೆಗಾದರೂ ಬರಲಿ ಅಂತ. ನಾವು ಅದರ ಪ್ರಕಾರ ಗೇಮ್ಸ್ ಮತ್ತು ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆದರೆ ಜನಗಳು ಅದು ಶನಿವಾರ ಆಗಿದ್ದರಿಂದ ಬರುವಾಗಲೇ 8 ಆಗಿತ್ತು. ಹಾಗಾಗಿ 1 ಗಂಟೆಯಲ್ಲಿ ನಮಗೆ ಹೋಯಿತು, ಲಾಸ್ ಆಯಿತು. ಹಾಗಾಗಿ ಕೆಲವು ಗೇಮ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಕೆಲವು ಗೇಮ್ಸ್ ಪೆಂಡಿಂಗ್ ಆಯಿತು. ಒಳ್ಳೊಳ್ಳೆ ಗೇಮ್ಸ್ ಇತ್ತು, ಪರವಾಗಿಲ್ಲ. ನಾವು ಮತ್ತೆ ಹೇಳಿದ ಆಲ್ಮೋಸ್ಟ್ ಜನರು ಎಲ್ಲ ಬಂದಿದ್ದರು. ದಯವಿಟ್ಟು ಬೇಸರ ಮಾಡಬೇಡಿ, ತುಂಬ ಜನರಿಗೆ ಹೇಳಲಿಕ್ಕೆ ಆಗಿರಲಿಲ್ಲ, ಯಾಕೆಂದರೆ ಇದೊಂದು ಸಣ್ಣ ಮಟ್ಟದಲ್ಲಿ ಮಾಡುವಂಥ ನಾವು ಸ್ವಲ್ಪ ಜನರಿಗೆ ಹೇಳಿದ್ವಿ. ಹಾಗಾಗಿ ದಯವಿಟ್ಟು ಆತ್ಮೀಯರಿದ್ದವರು ದಯವಿಟ್ಟು ಕ್ಷಮಿಸಿ. ನಂತರ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂತು, ತುಂಬ ಖುಷಿಯಾಯಿತು. ಇವರು ಕೂಡ ಪಾಪ ತುಂಬ ಹೊತ್ತಿಂದ ಇದ್ದರು, ಅವರಿಗೀಗ ಲೇಟ್ ಆಯಿತು ಅಂತ, ಇನ್ನೊಂದು ಫಂಕ್ಷನಿಗೆ ಹೋಗಲಿಕ್ಕಿದೆ ಅಂತ ಅವರನ್ನು ಬೀಳ್ಕೊಡ್ತಿದ್ದೇವೆ. ನಂತರ ನಾವು ವಿಶಸ್ಗೆ ನಾವು 9 ಗಂಟೆಗೆ ಬಿಟ್ಟು, ಯಾಕಂದರೆ ಕೆಲವರಿಗೆ ಪಾಪ ಬೇಗ ಹಸಿವಾಗ್ತದೆ, ಮನೆಯಲ್ಲೆಲ್ಲ ಬೇಗ ಊಟ ಮಾಡುವವರು ಇರ್ತಾರೆ. 9 ಗಂಟೆಗೆ ಅಲ್ಲಿ ಹಾಲ್ ಒಳಗಡೆನೆ ಊಟದ ವ್ಯವಸ್ಥೆ ನಾವು ಮಾಡಿದ್ವಿ. ಅಲ್ಲಿ ಊಟ ಮಾಡಿಕೊಂಡು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇರ್ಬೋದು ಅಂತ. ಸಾಂಗ್ಸ್ ಪಕ್ಕದಲ್ಲಿ ನಮ್ಮದು ಯೂತ್ ಮೆಲೋಡಿಸ್ ಕೂಡಲ ಟೀಮ್ ಇದ್ದು ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು. ಹಾಗಾಗಿ ಎಲ್ಲರೂ ವಿಶ್ ಮಾಡಲಿಕ್ಕೆ ಬರ್ತಾಯಿದ್ರು, ಪಾಪುಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ. ಅದೇ ರೀತಿ ವೀಕ್ಷಕರಲ್ಲಿ ಕೂಡ ವಿನಂತಿ, ದಯವಿಟ್ಟು ನಿಮ್ಮ ಕೂಡ ಆಶೀರ್ವಾದ ಇರಲಿ ಪಾಪು ಮೇಲೆ. ಒಳ್ಳೆ ರೀತಿಯಲ್ಲಿ ಪಾಪು ಇದ್ದು ಕೆರಿಯರ್ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ನಮ್ಮದು ಕೂಡ ಒಂದು ಆಶಯ. ಹಾಗಾಗಿ ನಮ್ಮ ಲೆವೆಲ್ಗೆ ತಕ್ಕ ಹಾಗೆ ನಾವು ಈ ಒಂದು ಬರ್ಡೇ ಫಂಕ್ಷನನ್ನು ಸೆಲೆಬ್ರೇಟ್ ಮಾಡಿದ್ದೇವೆ ಸಣ್ಣ ಮಟ್ಟದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮತ್ತೊಮ್ಮೆ ಬಂದಂಥವರಿಗೆ. ಅದೇ ರೀತಿ ಸೌಂಡ್ಸ್ ಆಪರೇಟರ್ ನಮ್ಮ ಲೋಹಿತನ್ನ, ಶಾರದಾ ಸೌಂಡ್ಸ್ ತುಂಬೆ. ಹಾಗಾಗಿ ನಮ್ಮ ಆರ್ಕೆಸ್ಟ್ರಾಕ್ಕೆ ಕೂಡ ಇವರು ಸೌಂಡ್ಸ್ ಹಾಕ್ತಾರೆ. ಇವರು ಕೂಡ ನಮ್ಮ ತುಂಬ ಆತ್ಮೀಯರು. ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ತೆಗಿಬೇಕಾದ್ರೆ ಎಲ್ಲರೂ ತುಂಬ ಅದಕ್ಕೆ 1-2 ತಿಂಗಳಿಗಿಂತ ಮುಂಚೆನೇ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಯಾವುದಾದ್ರೂ ಒಂದು ಮಿಸ್ ಆಗ್ತದೆ. ಹಾಗಾಗಿ ನಾವು ಕೂಡ ತುಂಬ ಪ್ರಿಪೇರ್ ಮಾಡ್ತಿದ್ವಿ. ಯಾಕಂದ್ರೆ ನಾನು ಸ್ವಲ್ಪ ಶೋಸ್ ಕಾರಣದಿಂದ ಹೊರಗಡೆ ಇದ್ದದರಿಂದ ಇನ್ವೈಟ್ ಮಾಡಲಿಕ್ಕೆ ನನಗೆ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ. ಲಾಸ್ಟ್ 2 days ಇರುವಾಗ ಇನ್ವೈಟ್ ಮಾಡಿದ್ದು. ಹಾಗಾಗಿ ಲಿಸ್ಟ್ ಮಾಡಲಿಕ್ಕೂ ನನಗೆ ತುಂಬ ಕಷ್ಟ ಆಯಿತು. ಹಾಗಾಗಿ ತುಂಬ ಜನ ಮಿಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ದಯವಿಟ್ಟು ಕ್ಷಮೆ ಇರಲಿ ಮಿಸ್ ಆದಂಥವರು. ಆದಷ್ಟು ಬೇಗ ಇನ್ನು ಒಳ್ಳೊಳ್ಳೆ ಫಂಕ್ಷನ್ಸಲ್ಲಿ ಸಿಗುವ. ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ನಮ್ಮ ಆತ್ಮೀಯರಾದಂಥ ನಮ್ಮದು ಬಿಟ್ಟಿದ್ದು ಫ್ಯಾಮಿಲಿ ರಿಲೇಟಿವ್ ಅವರು, ಧನು ಅಂತ, ಅವ್ರದ್ದು ಹಾಟ್ ಪ್ಲೇಟ್ಸ್ ಅಂತ ಒಂದು ಕ್ಯಾಟ್ರಿಂಗ್ ಇದೆ.
ಹಾಗಾಗಿ ಅವರಿಗೆ ಹೇಳಿದ್ವಿ. ಅಂದರೆ ನಮ್ಮದು ಮ್ಯಾರೇಜ್ ಫಂಕ್ಷನ್ ಆಗಿರ್ಬೋದು, ಸೀಮಂತ, ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೆ ಅವರನ್ನೇ ಕ್ಯಾಟ್ರಿಂಗ್ಗೆ ನಾವು ಹೇಳಿರ್ತೇವೆ. ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನಾವು 150 ಮೆಂಬರ್ಸ್ಗೆ ನಾವು ಹೇಳಿದ್ವಿ, ಆದರೆ 200 ತನಕ ಜನ ಬಂದಿದ್ದಾರೆ. ಹಾಗಾಗಿ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಆಲ್. ಈವೆಂಟ್ ಎಲ್ಲ ಮುಗಿಸಿ ಹಾಲೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಒಂದು 11:30 ಆಗಿದೆ ಇಲ್ಲಿಂದ ಹೋಗಬೇಕಾದ್ರೆ. ಕ್ಯಾಟ್ರಿಂಗ್ನವರು ಕೂಡ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇಲ್ಲಿ ಡೆಕೋರೇಷನ್ದು ಕೂಡ ಎಲ್ಲ ಫುಲ್ ಪ್ಯಾಕಿಂಗ್ ಆಗ್ತಾಯಿದೆ. ಶ್ರೀನಿಧಿ ಡೆಕೋರೇಷನ್ಸ್ ಇವರೇ ಅದರ ಮಾಲೀಕರು, ವಿಜ್ಜು ಬ್ರೋ ಅಂತ. ನಾಳೆ ಬೆಳಿಗ್ಗೆ ಏನೋ ಹಾಲಲ್ಲಿ ಬೇಗ ಏನೋ ಸೀಮಂತದ್ದು ಫಂಕ್ಷನ್ ಇದೆ ಅಂತ, ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡ್ತಿದ್ದಾರೆ. ಇವರು ಕೂಡ ನಮ್ಮ ಜೊತೆ ಕೊನೆಯವರೆಗೂ ಇದ್ದರು, ನಮ್ಮ ಭಜನೆಯ ಗುರು ನಾಗರಾಜ್ ಅವರು, ಅದೇ ರೀತಿ ಅವರ ಫ್ಯಾಮಿಲಿ. ಗಿಫ್ಟ್ಸ್ ಕೂಡ ತುಂಬ ಬಂದಿತ್ತು. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಸಿಗ್ತೇವೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಸೋ ಮಚ್.